ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆ ಕುರಿತಂತೆ ಕಾಂಗ್ರೆಸ್ ಪಕ್ಷದ ರಾಮೋಜಿಗೌಡರ ಪರವಾಗಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿ ಅವರ ಪರವಾಗಿ ಕಾರ್ಯನಿರ್ವಹಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಕಾರ್ಪೊರೇಷನ್ ವಾರ್ಡ್ ಕೂಡ ನೋಂದಣಿ ಆಗಿದೆ. ಕಾರ್ಪೊರೇಷನ್ನಲ್ಲಿ ಸುಮಾರು 6,000 ಪದವೀಧರರು ನೋಂದಣಿ ಆಗಿದೆ. ಇನ್ನೂ 1,500 ಲಿಸ್ಟ್ ಇವತ್ತು ಬರ್ತದಂತೆ. ಅದು ಬಂದ್ರೆ ಬಹುಶಃ ನಮ್ಮ ಕ್ಷೇತ್ರದಲ್ಲಿ 8,500-9,000 ಪದವೀಧರರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಅವರೆಲ್ಲ ಕೂಡ ಬೈಫರ್ಕೇಶನ್ ಮಾಡಿದ್ದಾರೆ. ಯಾವ್ಯಾವ ಪಂಚಾಯತಿ ಎಷ್ಟೆಷ್ಟು ಜನ ಇದ್ದಾರೆ, ಆ ಪಂಚಾಯತಿಯಲ್ಲಿ ಯಾರ್ಯಾರು ನೋಂದಣಿ ಮಾಡಿದ್ದಾರೆ, ಅದೆಲ್ಲ ಸಪರೇಟ್ ಆಗಿ ತಮಗೆ ಮಾಹಿತಿಯನ್ನ ಆ ಭಾಗದಲ್ಲಿ ಪ್ರಮುಖರಾಗಿದ್ದೀರಿ ಅವರೆಲ್ಲರೂ ಸೇರಿಸಿ ಆ ಲಿಸ್ಟ್ ಅನ್ನ ತಮಗೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ನಿನ್ನೆ ಪಂಚಾಯತಿಯಲ್ಲಿ ಯಾರಿದ್ದಾರೆ 3ನೇ ತಾರೀಕು ಚುನಾವಣೆ, ಅಷ್ಟು ಒಳಗಡೆ ಪ್ರತಿಯೊಬ್ಬ ಪದವೀಧರನ್ನ ತಾವು ಭೇಟಿ ಮಾಡಬೇಕಾಗ್ತದೆ. ನಾನು ನನ್ನ ಕಚೇರಿಯಲ್ಲಿ ಏರ್ಪಾಡು ಕೂಡ ಮಾಡ್ತೇನೆ. ಸುಮಾರು 8,500-9,000 ಏನಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಚೇರಿಯಿಂದ ಫೋನ್ ಮಾಡ್ತಕ್ಕಂಥದ್ದು, ಅವರಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಯಾವ ಪಂಚಾಯತಿಗೆ ಬರಬೇಕು ಅದು ಹೇಳಿದ್ರೆ ನಾನು ಕೂಡ ಆ ಪಂಚಾಯತಿಗೆ ಕ್ಯಾನ್ವಾಸ್ಗೆ ಕೂಡ ಬರ್ತೇನೆ. ಅದು ಕಾರ್ಪೊರೇಷನ್ ಆಗಿರ್ಬೋದು, ಅದು ಪಂಚಾಯತಿ ಆಗಿರ್ಬೋದು. ಒಟ್ಟಾರೆ 17 ಗ್ರಾಮ ಪಂಚಾಯತಿ ಅವರೆಲ್ಲ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾತಕ್ಕೆ ರಾಮೋಜಿಗೌಡರಿಗೆ ಓಟ್ ಹಾಕಬೇಕು ಅಂತಕ್ಕಂಥದ್ದನ್ನು ಅವರು ಪುಟ್ಟಣ್ಣ ಅವರು ಬಂದು ಹೇಳ್ತಾರೆ. ಇದ್ರ ಜೊತೆಗೆ ಪುಟ್ಟಣ್ಣ ಅವರು ಕೂಡ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಏನು ಗೆದ್ದಿದ್ದಾರೆ, ಅವರು ಸಂಪೂರ್ಣ ಸಹಕಾರವನ್ನ ಬೆಂಬಲವನ್ನ ಕೂಡ ನಮ್ಮ ಪದವೀಧರರ ಚುನಾವಣೆಗೆ ರಾಮೋಜಿಗೌಡರಿಗೆ ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ 3 ಜನ ಅಭ್ಯರ್ಥಿಗಳು ಕೂಡ ನಮ್ಮಲ್ಲಿ ಅದರಲ್ಲಿ ಸ್ವಲ್ಪ ಬಲವು ಕೆಲವೆಲ್ಲ ಕಡೆ ಇದೆ. ಇಂಡಿಪೆಂಡೆಂಟ್ ಆಗಿ ಗೆಲ್ತಕ್ಕಂಥದ್ದು ಕೂಡ ಬಹಳ ಈ ಇದರಲ್ಲಿ ಕಷ್ಟ ಇದೆ. ಎಂಟೈರ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಅಸೋಸಿಯೇಷನ್ ಕೂಡ ಪುಟ್ಟಣ್ಣ ನೇತೃತ್ವದಲ್ಲಿ ಇರ್ತಕ್ಕಂಥವರು, ಅವರ ಬೆಂಬಲ ಇರ್ತಕ್ಕಂಥವ್ರು ಎಲ್ಲ ಕೂಡ ರಾಮೋಜಿಗೌಡರಿಗೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇ ತರ 5,000-6,000 ವೋಟರ್ಸ್ ನಮ್ಮ 5 ಕಾರ್ಪೊರೇಷನ್ ವಾರ್ಡ್ ಅಲ್ಲಿ ಇದೆ. ಅತಿ ಹೆಚ್ಚು ವೋಟರ್ಸ್ ಇರ್ತಕ್ಕಂಥದ್ದು ನಮ್ಮ ಏರೋಹಳ್ಳಿ ವಾರ್ಡ್ ನಲ್ಲಿ, ಅತಿ ಕಡಿಮೆ ಇರ್ತಕ್ಕಂಥದ್ದು ನಮ್ಮ ಗಡ್ಬಿಲಿಕಲ್ ವಾರ್ಡ್. ಅದರಿಂದ ಎಷ್ಟಾದ್ರೂ ಇಲ್ಲಿ 1,300, 1,400 ಆಯಾ ವಾರ್ಡ್ ನಲ್ಲಿ ಎಲ್ಲರನ್ನು ಕೂಡ ಒಂದು 3-4 ದಿವಸ ಸತತವಾಗಿ ನಾವು ಪ್ರತಿಯೊಬ್ಬ ಮತದಾರನು ಕೂಡ ನೀವು ಭೇಟಿ ಮಾಡಬೇಕು. ಫೋನ್ ನಂಬರ್ಸ್ ಇದೆ, ನಮ್ಮ ಕೆಂಗೇರಿ ಶಾಲೆ ಇದೆ, ಅಲ್ಲಿ ಎಲೆಕ್ಷನ್ ಪೋಲಿಂಗ್ ಬೂತ್ ಇದೆ, ಅಲ್ಲಿ ತಾವು ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಯಾರು ವೋಟ್ ಮಾಡಕ್ಕೆ ಬರಲಿಲ್ಲ ಅವರಿಗೆ ಫೋನ್ ಮಾಡ್ತಕ್ಕಂಥದ್ದು, ಅವ್ರು ಕರೆಸ್ತಕ್ಕಂಥದ್ದು, ಅವ್ರ ಮತದಾನ ಅವ್ರ ಪರವಾಗಿ ಮಾಡ್ತಕ್ಕಂಥದ್ರಿಂದ ನಾವೆಲ್ಲ ಕೂಡ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಇದು ಕಾರ್ಯಕ್ರಮದ ಜೊತೆಗೆ ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನಂದಿದ್ದೇವೆ. ಯಾವ ಚುನಾವಣೆಯನ್ನು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಒಪ್ಪಿಕೊಂಡಿದ್ದು ಅದು 100ಕ್ಕೆ 100 ಈ ಕಾರ್ಯಕ್ರಮವು ಇದುವರೆಗೂ ಕೂಡ ಸಕ್ಸಸ್ ಆಗಿದೆ. ಯಾರು ನಾನು ಇಲ್ಲದೆ ಇದ್ರೆ ಯಶವಂತಪುರ ಸಕ್ಸಸ್ ಆಗೋದಿಲ್ಲ
ನಾನು ಇಲ್ಲದೆ ಏಳುವಳಿ ಕಾರ್ಯಕ್ರಮ ಮಾಡೋರು ಯಾರು ಇಲ್ಲ ಅಂತಕ್ಕಂಥ ಮಹನೀಯರು ಗಣ್ಯರು ಒಬ್ಬ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ. ಯಾರು ಇಲ್ಲಿ ಪ್ರಾಮಾಣಿಕನಾಗಿದ್ದೇವೆ, ಕೆಲಸ ಮಾಡ್ತೇವೆ, ನಾವು ಅಲ್ಲದಂಜಿ ಇಲ್ಲದಂಜಿ ಇಲ್ಲ ಅಂತಕ್ಕಂಥವರು ಯಶವಂತಪುರ ಕ್ಷೇತ್ರದಲ್ಲೇ ಉಳ್ಕೊಂಡಿದ್ದಾರೆ. ಆ ಆಧಾರದ ಮೇಲೆ ನಾನು ಅವರಿಗೆ ಆಯ್ತು ಬನ್ನಿ ಇವತ್ತು ತಾವು ಕೂಡ ರಿಕ್ವೆಸ್ಟ್ ಮಾಡಬಹುದು. ರಿಕ್ವೆಸ್ಟ್ ಮಾಡಿದ್ರೆ ನಾವು ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರು ಮತದಾರನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ. ನಾನು ಎಲ್ಲ ಪಂಚಾಯತಿಗೂ ಕೂಡ ಕ್ಯಾನ್ವಾಸ್ ಕೂಡ ಹೋಗ್ತೇನೆ, ಕಾರ್ಪೊರೇಷನ್ಗೂ ಕೂಡ ಎಲ್ಲ ಕಡೆ ಕ್ಯಾನ್ವಾಸ್ ಕೂಡ ಹೋಗ್ತೇನೆ ಅಂತಕ್ಕಂಥದ್ದನ್ನ ನಮ್ಮ ಒಬೈದುಲ್ಲಾ ಶರೀಫ್ ಅವರವರು ನಮ್ಮ ಕಾಂಗ್ರೆಸ್ ಪಕ್ಷದ ಬಹಳ ಸೀನಿಯರ್ ಮೋಸ್ಟ್, ಅವ್ರನ್ನ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಅವ್ರನ್ನ ಅಬ್ಸರ್ವರ್ ಆಗಿ ಹಾಕಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅಬೈದುಲ್ಲಾ ಶರೀಫ್ ಸಾಹೇಬ್ರನ್ನ ನಾನು ಸ್ವಾಗತವನ್ನ ಬಯಸ್ತೇನೆ. ಸದ್ಯದಲ್ಲೇ ಅವರಿಬ್ಬರು ಪುಟ್ಟಣ್ಣ ಪ್ಲಸ್ ನಮ್ಮ ರಾಮೋಜಿ ಗೌಡರು ಕೂಡ ಇಬ್ರು ಕೂಡ ಇಲ್ಲಿಗೆ ಬರ್ತಾರೆ. ಅದನ್ನ ತಮ್ಮೆಲ್ಲ ಕೂಡ ಈಗ ಆಲ್ರೆಡಿ ಲೋಕಸಭೆ ಚುನಾವಣೆ ಆಗಿದೆ. ಏನಾಗ್ತದೆ ಅಂತಕ್ಕಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಆಗ್ತಾ ಇದೆ. ಕೆಲವರು ಆಲ್ರೆಡಿ ಗೆದ್ದಾಗೋಗಿದೆ. ಬಹಳ ಹೈಯೆಸ್ಟ್ ಲೀಡ್ ನಲ್ಲಿ ನಾವು ಗೆದ್ದೇವೆ ಅಂತಕ್ಕಂಥ ಜನ ಕೂಡ ಬಹಳ ಜನ ಹೇಳ್ತಿದ್ದಾರೆ. ಕ್ಷೇತ್ರದ ನಾಡಿಮಿಡಿತ ಹೆಂಗಿದೆ ಅಂತ ಹೇಳಿ 4ನೇ ತಾರೀಕು ಬಾಕ್ಸ್ ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಗೊತ್ತಾಗ್ತದೆ ಯಾರ್ಯಾರು ಏನೇನು ಎಲ್ಲೆಲ್ಲಿ ಯಾವ್ಯಾವ ತರ ವೋಟ್ ಆಗಿದೆ ಅಂತಕ್ಕಂಥದ್ದು ಕೂಡ ನಡಿಕೊಟ್ಟಪ್ಪ ಬರೋದರ ಲೇಟ್ ಆಗಿಯಲ್ಲ. ಆದ್ರೆ ತಮ್ಗೆಲ್ಲ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ಅವರಿಬ್ರು ಮಾತನಾಡಾದ್ಮೇಲೆ ಮಿಕ್ಕ ವಿಷಯನ ಮಾತನಾಡೋಣ. ಎಲ್ಲ ನಾಯಕರ ಪರವಾಗಿ ಸ್ವಾಗತ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಬ್ಯಾಂಗ್ಳೂರ್ ವೆಸ್ಟ್ ಡಿಸ್ಟ್ರಿಕ್ಟ್ಗೆ ನನಗೆ ಅಬ್ಸರ್ವರ್ ಆಗಿ ಹಾಕಿದ್ದಾರೆ. ನನ್ನ ಜೊತೆಗೆ ಕೆಲವು ಜನರಲ್ ಸೆಕ್ರೆಟರೀಸ್ ನೇಮಕ ಮಾಡಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀರ. ಸೋಮಶೇಖರ್ ಸಾಹೇಬರು ಯಾವಾಗ ರಾಮೋಜಿ ಅವರು ಕೈ ಹಿಡಿದಿದ್ದಾರೆ, ಅವ್ರು ಗೆದ್ದರೆ ನಾನು ಸುಮಾರು ವರ್ಷದಿಂದ ಸೋಮಶೇಖರ್ ಸಾಹೇಬರನ್ನ ನೋಡ್ತಾ ಇದ್ದೀನಿ. ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರು MLA ಮಂತ್ರಿ ಮುಂದೆನೂ ಮಂತ್ರಿ ಆಗ್ತಾರೆ. ಆದರೆ ಬಹಳ ಕಡಿಮೆ ನನಗೆ ಗೊತ್ತಿರೋಂಗೆ ಲೀಡರ್ಸ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ. ಅದರಲ್ಲಿ ಸೋಮಶೇಖರ್ ಸಾಹೇಬರು ಒಂದು ರಾಮಲಿಂಗ ಅವ್ರು ಫೋನ್ ಮಾಡಿದ್ರೆ ಅವ್ರು ಬಿಸಿ ಆಗಿದ್ರೆ ಮತ್ತೆ ಫೋನ್ ಮಾಡ್ತಾರೆ. ಇವತ್ತು ಹಾಗೆ ಆಯ್ತು, ನಾನು ಫೋನ್ ಮಾಡಿದ್ರೆ ಮತ್ತೆ ವಾಪಸ್ ಅವ್ರನ್ನ ಫೋನ್ ಮಾಡ್ತಾರೆ. ನನಗೆ ಯಾಕಂದ್ರೆ ಅವ್ರ ಮೇಲೆ ಬಹಳ ಪ್ರೀತಿ. ಅವ್ರು ಈ ಏರಿಯಾ MLA, ನಾನು ಹುಟ್ಟಿದ ಕೆಂಗೇರಿ, ನಮ್ಮ ಊರು ಕೆಂಗೇರಿ, ನನ್ನ ಜಾಗ ಎಲ್ಲ ಇದೆ ಇಲ್ಲಿ ಹುಡುಗರು ಅಂತ. ಅದರಿಂದ ನನಗೆ MLA, ನನ್ನ MLA ಇವತ್ತು ಈ 3ನೇ ತಾರೀಕು ಏನು ನಮ್ಮ
ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ 1,100,000 ಗ್ರಾಜುಯೇಟ್ಸ್ ಪ್ಲಸ್ ಈಗ ಕೆಲವು ಜನ ಆ್ಯಡ್ ಆಗಿದ್ದಾರೆ. ಅದರಲ್ಲಿ ಯಾರ್ಯಾರು ಗ್ರಾಜುಯೇಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ ಅವರೆಲ್ಲ ವೋಟ್ ಹಾಕ್ತಾರೆ. ಹೀಗೆ ನನಗೆ ಅನಿಸುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ವೋಟರ್ಸ್ ಜಾಸ್ತಿ ಇರೋದು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಸೇರೋದು ನೋಡಿದ್ರೆ ಖಂಡಿತವಾಗಿ ನಮ್ಮ ರಾಮೋಜಿಗೌಡರು ಗೆಲ್ತಾರೆ. ಅದನ್ನು ಸೋಮಶೇಖರ್ ಅವರು ಒಂಥರ ಬಹಳ ಬೋಲ್ಡ್. ಅವ್ರು ತೀರ್ಮಾನ ತಗೊಂಡ್ರೆ ಅಷ್ಟೇ ಫೈನಲ್, ಒಂದೇ ಸ್ಟ್ಯಾಂಡ್. ಅವರು ಒಂದು ಸ್ಟ್ಯಾಂಡ್ ತಗೊಂಡ್ಬಿಟ್ಟಿದ್ದಾರೆ. ನಮಗೂ ಬಹಳ ಸಂತೋಷ. ನಾನು ನಾಳೆ ಬೆಳಿಗ್ಗೆ ಅಜ್ಮೀರ್ ದರ್ಗಾಗೆ ಹೋಗ್ತಾ ಇದ್ದೀನಿ. ಒಂದ್ಸರಿ 1000 ಫೋನ್ ಮಾಡಿದ್ರು, ನಾನು ಅಜ್ಮೀರ್ ದರ್ಗಾಗೆ ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಅಂತ. ಈಗ ಬರ್ತಾನೆ ಮಾಡ್ಕೊಂಡು ಬಂದೆ. ಹಾಗಾಗಿ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲರೂ ಸೇರಿ ನಮ್ಮ ರಾಮೋಜಿಯವರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಸನ್ಮಾನ್ಯ ಸೋಮಶೇಖರ್ ಅವರಿಗೆ ಮತ್ತೆ ತಮಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತಂದ್ರೆ ಅವತ್ತಿನ ದಿನ ನಾನು ಬಂದಂತ ಸಂದರ್ಭದಲ್ಲಿ ನನಗೆ ಬಂದ್ಕೊಂಡಿದ್ದು ನಾವೆಲ್ಲ ಸ್ಟೂಡೆಂಟ್ ಲೈಫ್ ಇಂದನೂ ಕೂಡ ಸ್ನೇಹಿತರೆ ನಾವು. ಎಲ್ಲೂ ಒಂದು ಸಣ್ಣ ಡಿಫರೆನ್ಸ್ ಕೂಡ ನಮಗಾಗಿ ಎಲ್ಲೂ ಬರಲಿಲ್ಲ ಇದುವರೆಗೂ ಕೂಡ. ಬಂದ್ಬಿಡೋದ್ರೆ ಅವ್ರ ಜೊತೆಗೆ ಅವ್ರು ಹೇಳಿದ್ರು, ನೀವೆಲ್ಲರೂ ಸೇರಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಗೆ ಓಟ್ ಹಾಕುವಂತ ಅವಕಾಶ ಇದೆ ಅವರು ಓಟ್ ಹಾಕಿದ್ರಿ. ಓಟ್ ಹಾಕ್ತಕ್ಕಂತ ಅವಕಾಶ ಇಲ್ಲದ್ರು ತಾವೆಲ್ಲರೂ ಕೂಡ ನಿಮ್ ಇನ್ಫ್ಲೂಯೆನ್ಸ್ ಮಾಡಿ ಓಟ್ ಹಾಕ್ಸಿದ್ದೀರಿ. ಧನ್ಯವಾದಗಳು. ಇವತ್ತು ಮತ್ತೊಮ್ಮೆ ನಿಮ್ಗೆ ಕೇಳ್ತಾರೆ, ನಾನು ಈಗ ಬರುವಾಗ ಇಬ್ಬರು ಬರೋದಕ್ಕೆ ತಡ ಆಯ್ತು, ಕ್ಷಮೆ ಇರಲಿ. ಯಾಕೆಂದ್ರೆ ಹತ್ರ ಬಂದಾಗ ಎಲ್ಲರೂ ಸಭೆ ಕರೀತಾವ್ರೆ. ಎಲ್ಲರೂ ನಮ್ಮ MLA ಅವರೆಲ್ಲ ಮೊದಲು ಮಾಡಿರಲಿಲ್ಲ. ಈಗೆಲ್ಲ ಬ್ಯಾಟರಾಯಪುರ, ಚಾಮರಾಜಪೇಟೆ ಎಲ್ಲ ಮೋಸ್ಕರ ಬರೋದು ಮುಂಚೆ ಲೇಟ್ ಆಯ್ತು. ಮಳೆ ಬೇರೆ ಬಂದ್ಬಿಟ್ಟು ಲೇಟ್ ಆಯ್ತು. ಕ್ಷಮೆ ಇರಲಿ ಮೊದಲನೇದಾಗಿ. ಇವತ್ತು ಎಲ್ಲರೂ ಕೂಡ ನನಗೆ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದೀರೋ ಸನ್ಮಾನ್ಯ SD ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ರಾಮೋಜಿಗೌಡರು ಕೂಡ ಆಶೀರ್ವಾದ ಮಾಡಬೇಕು ಅಂತ ನೀವೆಲ್ಲರೂ ನಾನು ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ರಾಮೋಜಿಗೌಡರು ಕೂಡ ತುಂಬಾ ಉತ್ಸಾಹಿ ಮನುಷ್ಯ. 2 ಬಾರಿ ಸೋತಿದ್ರು ಕೂಡ ನನಗೆ ಗೊತ್ತಿರೋ ಪ್ರಕಾರ 15,000 ನಿರುದ್ಯೋಗಿ ಪದವೀಧರ ಕೆಲಸ ಕೊಡ್ತಾರೆ. 15,000. ಒಂದು ಉದ್ಯೋಗ ಮಾಡಿಸ್ತಾರೆ ಮುಖಾಂತರ ಒಂದು ಸಂಸ್ಥೆ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒಂದೇ ದಿನದಲ್ಲಿ 9,000 ಉದ್ಯೋಗ ಕೊಡ್ತಾರೆ. ಒಂದೇ ಸಿಂಗಲ್ ಡೇ. ಸುಮಾರಷ್ಟು ಕಂಪನಿಗಳು ಬಂದು ಇಂಟರ್ವ್ಯೂ ಮಾಡಿ ಅಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಸೋತರು ಕೂಡ ಅವರು ನಮ್ಮ ಜನಸಾಮಾನ್ಯರ ಜೊತೆಲಿ ಇಟ್ಕೊಂಡು ಸಮಸ್ಯೆಗಳು ಬಗೆಹರಿಸಿಕೊಂಡು ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಪದವೀಧರರಿಗೆ ಒಳ್ಳೆಯ ಕೆಲಸವನ್ನ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ನನಗೆ ಯಾವ ರೀತಿ ಆಶೀರ್ವಾದವನ್ನ ಮಾಡಿದ್ರೆ ಮಾಡಿಸಿದ್ರೆ ಬೇರೆಯವ್ರ ಮುಖಾಂತರ ಕೂಡ ಅದೇ ರೀತಿಯಲ್ಲಿ ನಿಮ್ಗೆ ಇರ್ತಕ್ಕಂಥ ಅವಕಾಶದಲ್ಲಿ ಓಟ್ ಇರ್ತಕ್ಕಂಥವ್ರು ಓಟ್ ಮಾಡ್ತಕ್ಕಂಥದ್ದು, ಓಟ್ ಮಾಡ್ತಕ್ಕಂಥ ಅವಕಾಶ ಇಲ್ಲದ್ರು ಇತರ ನಿಮ್ ಕೂಡಲೇ ಇರ್ತಕ್ಕಂಥ ಓಟ್ಗಳು ಮತಗಳು, ನಿಮ್ಮ ಸ್ನೇಹಿತರುಗಳು, ನಿಮ್ಮ ನೆಂಟರಿಷ್ಟರುಗಳು ಇರ್ತಕ್ಕಂಥ ಮತಗಳನ್ನ ಸನ್ಮಾನ್ಯ ರಾಮೋಜಿಗೌಡರಿಗೆ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಆಮೇಲೆ ಇನ್ನೊಂದು ಓಟ್ ಹೇಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವ್ರು ಕೊಡುವಂತ ಪೆನ್ನಲ್ಲಿ ಹಾಕ್ಬೇಕು, ಅವ್ರು ಕೊಡುವಂತ ಪೆನ್ನಲ್ಲಿ. ಎರಡನೇದು ಒಂದು ಅಂದ್ರೆ ಗೆರೆ ಮರಿಗಳು. ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರು ಹೇಳಿ ನೀವು ಓಟ್ ಈಗ ಹಾಕ್ಬೇಕು ಅಂತ ಹೇಳಕ್ ಹೋಗ್ಬಿಟ್ರೆ ನನಗೆ ಗೊತ್ತಿಲ್ಲ ನೀವೇ ನನಗೆಲ್ಲ ನಾನು ಡಬಲ್ ಗ್ರಾಜುಯೇಟ್ ಅಂತಾರೆ. ಸರ್ ನನ್ನ ಎಲೆಕ್ಷನ್ 1,450 ಆಗೈತೆ, ಇವ್ರ ಎಲೆಕ್ಷನ್ 4,000 ಆಗೈತೆ. ಆಯ್ತಾ, ಒಂದು ಬರ್ಬಿಟ್ಟು ರಂಗೋಲೆ ಬರ್ಕೊಡುದು, ಒಂದು ಬರ್ದು ರಂಗೋಲೆ ಬರ್ಕೊಡುದು. ಆಮೇಲೆ ಏನೋ ಒಂದು ಮಾರ್ಕ್ಗಳು ಅಥವಾ ಅಕ್ಷರದಲ್ಲಿ ಬರ್ಕೊಡುದು. ಒಂದು ಬರ್ದು ಅವ್ರು ಓದೋದು ಗೊತ್ತಾಗೋದು ಅಂದ್ರೆ ಓನ್ ಅಂದ್ರೆ ದೊಡ್ಡ ಬರೀದು, ಒಂದು ಅಂದ್ರೆ ಕನ್ನಡದಲ್ಲಿ ದೊಡ್ಡ ಬರೀದು. ಹಿಂಗೆಲ್ಲ ಮಾಡ್ಬಿಟ್ರೆ ಏನಾಗ್ಬಿಡ್ತದೆ, ಆಗಿನೂ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಓಟ್ ಹಾಕಿರ್ತಾರೆ, ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ನೀವು ಅವ್ರು ಯಾರನ್ನಾಗಿರ್ಲಿ ಓಟನ್ನ ಈಗ ಹಾಕ್ಬೇಕು ಅಂತೇಳಿ ಕಳಿಸ್ಬೇಕು. ಆ ಮೂಲಕ ಸನ್ಮಾನ್ಯ ಇವತ್ತೇನು
ನನ್ನನ್ನ ನೀವೆಲ್ಲರೂ ಕೂಡ ಸೇರಿ ನಮ್ಮ ಶಿಕ್ಷಕರಿಗೆ ಹೇಳಿ ನೀವು ಯಾವ ರೀತಿ ನನ್ನ ಗೆಲ್ಸಿ ಸೋಮಶೇಖರ್ ಅವರು ಒಳ್ಳೆ ಹೆಸರು ಬಂದಿದೆಯೋ ಅದೇ ರೀತಿಯಲ್ಲಿ ಸನ್ಮಾನ್ಯ ರಾಮೋಜಿಗೌಡರು ಕೂಡ ಗೆಲ್ಲಿಸ್ಬೇಕು. ಮತ್ತೊಂದು ಗರಿ ಸೋಮಶೇಖರ್ ಅವರಿಗೆ ನಿಮಗೆ ಸೇರಬೇಕು ಅಲ್ವಾ ಅಂತ ದಯವಿಟ್ಟು ಈಗ ನಾನು ಹೆಚ್ಚಿನದಾಗೇನು ರಾಜಕೀಯ ಭಾಷಣ ಮಾಡೋದಲ್ಲ, ನಾನು ಎಷ್ಟಿದೆ ಅಷ್ಟೇ. ಯಾಕೆಂದ್ರೆ ಗೊತ್ತಲ್ಲ ನಮ್ಮ ಮೇಷ್ಟ್ರುಗಳು ಕೇಳೋದಿಲ್ಲ, ಏನಾದ್ರು ಜಾಸ್ತಿ ಮಾತಾಡ್ತಾರೆ, ಯಾಕೆ ಬೇಕು ನಾವು ಜಾಸ್ತಿ ಮಾತಾಡಬಹುದು, ಎಷ್ಟು ಬೇಕು ಅಷ್ಟೇ. ಹಾಗೆ ದಯವಿಟ್ಟು ಸೋಮಶೇಖರ್ ಅವರು ಒಳ್ಳೆ ಹೆಸರು ಕೊಡುತ್ತೆ, ಅವ್ರಿಗೊಂದು ಅವಕಾಶ. ನಮ್ಮ ರಾಮೋಜಿಗಳು 14 ವರ್ಷ ಪ್ರೈಮರಿ ಸ್ಕೂಲ್ ಟೀಚರ್ ಇವರು, 14 ವರ್ಷ. ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲಿ ಪ್ರೈಮರಿ ಸ್ಕೂಲ್ ಅಸೋಸಿಯೇಷನ್ ಅಂದ್ರೆ ಅದಕ್ಕೆ ಜಿಲ್ಲಾಧ್ಯಕ್ಷರು 10 ವರ್ಷ ಜಿಲ್ಲಾಧ್ಯಕ್ಷರು. 14 ವರ್ಷ ಸೇವೆ ಮಾಡಿ ಅಲ್ಲಿ ವಾಲಂಟರಿ ಡಿಸೈನ್ ಮಾಡಿ ಚುನಾವಣೆ ನಿಂತುಕೊಂಡು 2 ಬಾರಿ ಸೋತವ್ರೆ. ಆದ್ರೂ ಅಲ್ಲಿ ಇಲ್ಲಿ ಹೇಳ್ತಾ ಇರ್ತಾರೆ ಪುರಾಣ ನೀನೇ ಸೋಲಿಸ್ತಿ, ಅವರಿಂದ ಸೋತೆ ಅಂತ. ಪಾಪ ಏನ್ ಮಾಡೋದು, ನಾನೊಂದ್ ಕಡೆ ಇರ್ತಿದ್ದೆ, ಅವ್ರೊಂದ್ ಕಡೆ ಇರೋರು, ನಾನೊಂದ್ ಕಡೆ ಅವ್ರು ಏನೇನೋ ಆಗಿ ಪಾಪ ಆಗ್ಲಿಲ್ಲ. ಆದ್ರೆ ಈ ಬಾರಿ ನಮ್ಮದು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ 100 ದುರ್ಭಾಗ್ಯ ಗೆಲ್ತಾರೆ, 100 ದುರ್ಭಾಗ್ಯ. ನನ್ನ ಜೊತೆ ಈ ಸರಿ ಇರೋ ವಾತಾವರಣ ನೋಡಿದ್ರೆ 25,000 ಅಂತರದಲ್ಲಿ ಇರ್ತಾರೆ, 25,000 ಅಂತರದಲ್ಲಿ. ಆ ರೀತಿಯಾದಂತ ಅವಕಾಶ ಇವತ್ತಿದೆ. ದಯಮಾಡಿ ನೀವೆಲ್ಲರೂ ಕೂಡ ನೀವು ಒಂದು ಕೈ ಜೋಡಿಸಿದ್ರೆ ನಿಮ್ಮದು ಒಂದು ಸೇರ್ಕಂದ್ರೆ ಆ ಮೂಲಕ ಅವ್ರು ಮಾಡುವಂತ ಪುಣ್ಯ ಕೆಲಸಗಳಲ್ಲಿ, ಸಮಾಜದ ಒಳ್ಳೆಯ ಕೆಲಸಗಳಲ್ಲಿ ನಮ್ದು ನಿಮ್ದು ಕೂಡ ಎಲ್ಲ ಒಂದು ಅಂಗೀಕಾರದಷ್ಟು ಒಂದು ಅದೋ ಒಂದು ಲೆಕ್ಕ ದೇವರು ಸೇರ್ಕೊಳ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ, ಅವ್ರ ಬೆಂಬಲ ಕೊಡಿ, ಅವ್ರನ್ನ ಗೆಲ್ಸ್ಕೊಡಿ. ನಿಮ್ಮ ನಮ್ಮ ನಡುವೆ ಅವರು ಕೂಡ ಸಮಾಜ ಸೇವೆಯನ್ನು ಮಾಡಲಿ. ತಾವೆಲ್ಲರೂ ಕೂಡ ಮತ್ತೊಂದು ಒಂದು ಅವಕಾಶವನ್ನು ಕೊಡಬೇಕು. ನನಗೆ ಯಾವ ರೀತಿ ಕೆಲಸ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಕೂಡ ನನ್ನ ಕೆಲಸ ನಾನು ಮಾತುಕೊಳ್ತೇನೆ. ದಯವಿಟ್ಟು ನೀವೇ ಎಲೆಕ್ಷನ್ ಮಾಡ್ಕೊಡ್ಬೇಕು. ಈ ಚುನಾವಣೆ ಹೆಣ್ಣು ಮುಖಾಂತರ ಚುನಾವಣೆ ಆಗೋದು. ನಮ್ಮ ಕಡೆಯವರೆಲ್ಲ ನಿಮ್ಮ ಕಡೆ ಸೇರ್ಕೊಂಡು ಯಾರು ಬೇಕಾದ್ರೂ ಸೇರ್ಕೊಂಡ್ರೆ ಅವರು ದಯವಿಟ್ಟು ನಿಮ್ಮನ್ನೇ ಹೌದು ಅಲ್ಲ ಅದಕ್ಕೆ ನಾನು ನಮ್ಮೆಲ್ಲ ಅಫೀಷಿಯಲ್ಸ್ ಗೊತ್ತು, ನಮ್ಮ ಜೊತೆ ಅಫೀಷಿಯಲ್ಸ್ ಇರ್ತಾರೆ. ಪೂರ್ತಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಕ್ಕಾಗಲ್ಲ. ಅದಕ್ಕೆ ನಾನೇ ಹೇಳೋದು, ಅವ್ರನ್ನ ನಾವು ನಿಮ್ ಜೊತೆ ಟೈಮ್ ಮಾಡ್ಬಿಡ್ತೀವಿ. ನೀವೇ ಚುನಾವಣೆ ನಿಮ್ ಕ್ಷೇತ್ರದಲ್ಲಿ ಪೂರ್ತಿಯಾಗಿ ನಿಮ್ ಕಡೆಯಿಂದ ಎಲ್ಲ ಇದನ್ನ ಮಾಡಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ ಕಡೆಯಿಂದ ಚುನಾವಣೆ ಆಗುತ್ತೆ. ಪದವೀಧರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿಯಾಗಿ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸೋಮಶೇಖರ್ ಸಾಹೇಬರನ್ನ ವಿನಂತಿ ಮಾಡಿಕೊಂಡಾಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಲು ಸಹಕಾರ ಮಾಡಲು ಬಂದಿರತಕ್ಕಂಥ ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲ ಗಣ್ಯರಿಗೂ ಮತ್ತು ತಮಗೂ ಧನ್ಯವಾದ ತಿಳಿಸ್ತಾ, ಏನು ಈ ಭಾಗದಲ್ಲಿ ಹಣ ನಿಮ್ಮ ಆಶೀರ್ವಾದ ಬೇಕು, ನಿಮ್ ಸಹಕಾರ ಬೇಕು ಅಂತ 2 ದಿನದ ಹಿಂದೆ ಒಂದು ವಿನಂತಿ ಮಾಡಿಕೊಂಡಾಗ ನಾನು ಅಂದುಕೊಂಡಿರ್ಲಿಲ್ಲ, ನಾನು ಸಾಹೇಬರ ಆಶೀರ್ವಾದ ಒಂದು 4 ಜನ ಜಿಲ್ಲಾ ಅಥವಾ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರು, ಕೆಪಿಸಿಸಿ ಮೆಂಬರ್ಸ್ ಅಥವಾ ನಾನು ಈ ಪದಾಧಿಕಾರಿ ಬರ್ತಾರೆ. ಇಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಇವೆಲ್ಲ ಒಂದು ಆಶೀರ್ವಾದ ಮಾಡಿ ಬಂದಿದ್ದಕ್ಕೆ ತಮಗೂ ಮತ್ತು ಸಾಹೇಬರಿಗೆ ಚಿರುರುಣೆ ಆಗಿರ್ತೀನಿ ಅಂತ. ಆದ್ಮೇಲೆ ನನಗೆ ಹಿಂದೆ ಈ ಒಂದು ಪಕ್ಷದಲ್ಲಿ ನನಗೆ ಅಭ್ಯರ್ಥಿ ಆಗ್ಬೇಕಾದ್ರೆ ಇವರು ಜಿಲ್ಲಾಧ್ಯಕ್ಷರು, ಇವರು ಒಂದು ಲೆಟರಿಂದ ನನಗೆ ಯಾವಾಗಲೂ ಸಹ ಆಶೀರ್ವಾದ ಸಿಕ್ಕಿತ್ತು. ಆದ್ರೆ ಕೇವಲ ಕೆಲವೇ ಮತಗಳ ಅಂತರದಿಂದ ಸೋತಿದ್ದೆ. ಅವಾಗೆಲ್ಲ ಇವರೆಲ್ಲ ಬೇರೆ ಬೇರೆ ಪಕ್ಷದವರು, ನಮ್ಮ ಪಕ್ಷದ ಸಹ ಸೀರಿಯಸ್ ತಗೊಂಡಿದ್ರು. ಅವಾಗ ಯಾವಾಗ ಪುಟ್ಟಣ್ಣ ಅವರು ಬೇರೆ ಪಕ್ಷದಲ್ಲಿ ಇದ್ರು, ನಮ್ಮ ಚುನಾವಣೆ ಆದಾಗ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿದಾಗ 125 MLC ತಗೊಳ್ಳೋರು, ಇನ್ನೊಂದು ಬಾರಿ 135 ತಗೊಳ್ಳೋರು. ಅದಾದ 2 ವರ್ಷ ನನ್ನ ಚುನಾವಣೆ ಬರೋದು. ರಾಮೋಜಿಗೌಡರು ನಾವು ಪದವೀಧರ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಗೆಲ್ಲೋದ ಬಿಡ್ರಿ ಅಂತ ಆ ವಾತಾವರಣ ಇತ್ತು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ. ಸನ್ಮಾನ್ಯ ಪುಟ್ಟಣ್ಣ ಅವರು ಈಗ ತಾನೇ 3 ತಿಂಗಳಿಂದ ಗೆದ್ದಿದ್ದಾರೆ. ಆ ಒಂದು ವಾತಾವರಣ ನಿರ್ಮಾಣವಾಗಿದೆ. ನನಗೂ ಸಹ ಸುಮಾರು ಒಂದು 6 ತಿಂಗಳಿಂದ ನನಗೆ ಪಕ್ಷ ಘೋಷಣೆ ಮಾಡಿದೆ, ರಾಮೋಜಿಗೌಡರು ಅಂತ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಅದರ 1 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಸುಮಾರು ಏನಿವೆಲ್ಲ ಎನ್ರೋಲ್ಮೆಂಟ್ ಆಗಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಸಹಕಾರದಿಂದ ಬೆಂಬಲದಿಂದ ಆಗಿದೆ. ಹಾಗಾಗಿ ಎಲ್ಲೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ನಾನು ಸಹ ಏನು ಈ ಒಂದು ಅಭ್ಯರ್ಥಿಯಾಗಿದ್ದೆ,
ಈ ಅಭ್ಯರ್ಥಿಯಾಗಿ ಸೋತ ನಂತರ ನಾನು ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ನಾನು ನೆಕ್ಸ್ಟ್ ಇಂಪೋ ಪ್ರೈವೇಟ್ ಒಂದು ಕಂಪನಿಯನ್ನು ಮಾಡಿದೆ. ಪ್ರತಿದಿನ ನನಗೆ ಆ ಕಂಪನಿ 7-8 ಕೋಟಿ ಲಾಸ್ ಆಗಿದೆ, ಆದ್ರೂ ಸ್ಟಾಪ್ ಮಾಡಿಲ್ಲ, ಅದನ್ನು ಮುಚ್ಚಿಲ್ಲ. ದಿನಕ್ಕೆ 10-20 ಜನನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಅನೇಕ ಜಾಬ್ ಮೇಳಗಳನ್ನು ಮಾಡಿದೆ. ಕೋರಮಂಗಲದಲ್ಲಿ ಒಂದು ಉದ್ಯೋಗ ಮೇಳ ಮಾಡಿದಾಗ 33,000 ಜನ ಬಂದಿದ್ರು. ಒಂದೇ ದಿನ 9,000 ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ತೃಪ್ತಿ ಇದೆ. ಮೊನ್ನೆ ಬಂದಾಗ ಸಾಹೇಬರಿಗೆ ಹೇಳ್ತಾ ಇದ್ದೆ ನಾನು, ಅಣ್ಣ ಈ ಭಾಗದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಒಂದು ಉದ್ಯೋಗ ಮೇಳಗಳನ್ನು ಮಾಡೋಣ ಅಂತ ಹೇಳಿ. ನಾವ್ ಯಾವುದೇ ರೀತಿಯಾದ ಒಂದೇ ಒಂದು ರೂಪಾಯಿ ಯಾರ ಹತ್ರನೂ ಪಡೆಯಲ್ಲ. ಅವ್ರು ಉಚಿತವಾದ ತಿಂಡಿ ಕೊಡ್ತೀವಿ, ಊಟ ಕೊಡ್ತೀವಿ ಮತ್ತು ಉದ್ಯೋಗನೂ ಕೊಡ್ತೀವಿ. ಒಂದು ಊಟ ಇನ್ನೊಂದು ಇವೆಲ್ಲ ಯಾರು ಬೇಕಾದ್ರೆ ಕೊಡ್ಬೋದು, ಒಂದು ಉದ್ಯೋಗ ಕೊಡೋದು ಅಷ್ಟು ತುಂಬ ಒಂದು ಕುಟುಂಬನ 30-35 ವರ್ಷಗಳ ಕಾಲ ಸಾಕ್ಬಹುದು ಅಂತೇಳಿ ಆ ನಿಟ್ಟಿನಲ್ಲಿ ಒಂದಷ್ಟು ನನ್ನ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಚುನಾವಣೆ ಬಂದಿದೆ, 3ನೇ ತಾರೀಕಿದೆ. ಹಾಗಾಗಿ ನಿಮ್ಮಲ್ಲಿ ಬಂದಿರ್ತಕ್ಕಂಥವ್ರಿಗೆ ನಾನು, ಯಾಕಂದ್ರೆ ನಾವು ತುಂಬಾ ಲೇಟ್ ಆಗಿದೆ, ಹಾಗೂ ಗಾಡಿ 140 ಬಂದು ಸ್ಪೀಡ್, ಆಮೇಲೆ ಈಗ ಏನ್ ಮಾಡಕ್ ಆಗಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿ ಈ ತಮ್ಮಲ್ಲಿ ವಿನಂತಿ ಮಾಡ್ಬೋದು. ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದ್ರ, ವಿಶೇಷವಾಗಿ ಯಶವಂತಪುರ ಕ್ಷೇತ್ರ ಸಾಹೇಬರ ಆಶೀರ್ವಾದ ಎಷ್ಟಿದೆ ಅಂದ್ರೆ, ಇಲ್ಲಿ ಬೇರೆ ಏನು ತಾಲೂಕುಗಳಿದ್ದಾವೆ ಅಥವಾ ಕ್ಷೇತ್ರಗಳಿದ್ದಾವೆ, ಅದು 5-3 ಕ್ಷೇತ್ರ ಸೇರಿಸಿದ್ರೆ ಇದು ಒಂದು ಕ್ಷೇತ್ರ 6,700 ಮತದಾರರಿದ್ದಾರೆ. ಇಡೀ 36 MLA ಕ್ಷೇತ್ರ ಇದು ಅತ್ಯಂತ ದೊಡ್ಡ ಕ್ಷೇತ್ರ. ಕೆಲವು ಕಡೆ 1,400, 500, 600 ಸಿಕ್ಕಿದ್ರೆ ಯಶವಂತಪುರದಲ್ಲಿ 6,700 ಮತದಾರರಿದ್ದಾರೆ. ಆದ್ರೆ ಎಲ್ಲರಿಗೆ ತೃಪ್ತಿ ಏನಾಯ್ತು ಅಂದ್ರೆ, ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದ್ರಿಂದ ಒಬ್ಬೊಬ್ಬರು 25 ಮತದಾರರ ಜವಾಬ್ದಾರಿ ತಗೊಂಡು ಅವರನ್ನ 3ನೇ ತಾರೀಕು ಕರ್ಕೊಂಡು ಬಂದು, ಅದಕ್ಕೆ ಮುಂಚೆ ನಾನು ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂತೀನಿ, ನಮ್ಮೆಲ್ಲರ್ತಕ್ಕಂಥ ಒಂದಷ್ಟು ಟೀಮ್ ಜೊತೆಯಲ್ಲಿ ನೀವೆಲ್ಲ ಒಂಚೂರು ನಮ್ದು ಒಂದು ಟೀಮ್ ಇದೆ, ನನ್ನ ಸ್ನೇಹಿತರಿಂದ ಅವ್ರಿಗೆ ಸಹಾಯವನ್ನು ಮಾಡಿ ನಿಮ್ಮ ಪಟ್ಟಿಯನ್ನು ಕೊಟ್ಟು, ಆ ಪಟ್ಟಿಯನ್ನು ಮತ್ತೆ ನಾವು ಅವ್ರ ಮನೆಗಳಿಗೆ ಹೋಗಿ ಕರ್ಕೊಂಡ್ ಬಂದು ಓಟ್ ಹಾಕ್ಸ್ಬೇಕು. ಅದು ಇದರಲ್ಲಿ ನನ್ನ ಲಾಸ್ಟ್ ಬಾರಿ ನಾನು ಹೋಗಿದ್ದು 1,500-1,800 ಮನೆಗಳು. ಆದ್ರೆ ಇನ್ವ್ಯಾಲಿಡ್ ಆಗಿದ್ದು 4,500. ಅದರಲ್ಲಿ ನಾವು ನಮ್ಮ ಪಕ್ಷದಲ್ಲಿ ಅವೇರ್ನೆಸ್ ಇರ್ತೀರ, ನಂದು 3,000-3,500 ರಿಜೆಕ್ಟ್ ಆಗಿತ್ತು. ನಾನು ಸೋತಿದ್ದು 1,500. ಹಾಗಾಗಿ ದಯವಿಟ್ಟು ಇಲ್ಲಿ ಕ್ರಮ ಸಂಖ್ಯೆ ಇರುತ್ತೆ, 2 ಕ್ರಮ ಸಂಖ್ಯೆ. ನಂದು ಅಭ್ಯರ್ಥಿ ಹೆಸರು ರಾಮೋಜಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಪಕ್ಕದಲ್ಲಿ ಭಾವಚಿತ್ರ ಇರುತ್ತೆ, ಲಾಸ್ಟ್ ಅಲ್ಲಿ ಖಾಲಿ ಬಾಕ್ಸ್ ಇರುತ್ತೆ, ಅಲ್ಲಿ ಒಂದು ಗೆರೆ ಮಾತ್ರ ಹಿಡಿಬೇಕಷ್ಟೇ. ಅದು ಬಿಟ್ಟು OET1 ಆಗ್ಲಿ, ಕನ್ನಡದಲ್ಲಾಗ್ಲಿ, ಇಂಗ್ಲಿಷ್ ಅಲ್ಲಿ ಬರೆಯೋದಾಗ್ಲಿ, ರೈಟ್ ಆಗ್ಲಿ, ಟಿಕ್ಕು ಆಗ್ಲಿ, ನಮ್ಮ ಪೆನ್ನಲ್ಲಿ ಬರೆಯೋದಾಗ್ಲಿ, ಇವು ಏನೇ ಬಂದು ರಿಜೆಕ್ಟ್ ಆಗುತ್ತೆ. ದಯವಿಟ್ಟು ಹಾಗಾಗಿ ಒಂದನ್ನು ವಿನಂತಿ ಮಾಡ್ಕೊತೀನಿ, ನಿಮ್ಗೆ 25 ಜನಕ್ಕೂ ಹೆಚ್ಚಿಗೆ ಇನ್ನ ಕಮ್ಮಿನೇ ಸಿಗುತ್ತಿಷ್ಟು. ಇವತ್ತು ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ನೀವೆಲ್ಲ ಮುಖಂಡರು, ನೀವೆಲ್ಲ ಪದಾಧಿಕಾರಿಗಳು, ಪದವೀಧರ ಶಿಕ್ಷಕರೆಲ್ಲ ಬಂದಿದ್ದೀರಾ. ನೀವು ಕನಿಷ್ಠ ಒಂದು 25 ಒಂದು ಜವಾಬ್ದಾರಿ ಅಂತ ಉಂಟು. ಆ 3ನೇ ತಾರೀಕು 8ರಿಂದ 4 ಗಂಟೆ ಒಂದು ಚುನಾವಣೆ ಇರ್ತದೆ, ಅವತ್ತು ಕರ್ಕೊಂಡ್ ಬಂದು ನೀವು ಮತದಾನ ಮಾಡಿಸ್ಬೇಕು. ಆ ಮತದಾನವು ಅಸಿಂಧು ಆಗಬಾರ್ದು, ಸಿಂಧು ಆಗೋ ರೀತಿಯಲ್ಲಿ ಮತದಾನ ಮಾಡಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡು, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತಮ್ಮೆಲ್ಲರೂ ಸಹ ತುಂಬುವುದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ನಾಯಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬರು ಮತ್ತು ವೇದಿಕೆ ಮೇಲೆ ಆಸಕ್ತಕ್ಕಂಥ ಎಲ್ಲ ಗಣ್ಯರು ಹೊಂದಿಸಿ ನನ್ನ ಮಾತು ಬಹಳ ಒಳ್ಳೆ ಕಾಲ ರಾಮೋಜಿಗೌಡರು ಬಂದಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಎಲ್ಲ ಸದಾಭಿಪ್ರಾಯವುಳ್ಳಂತ ಎಲ್ಲ ಪ್ರಮುಖರು ಒಂದೇ ಕಡೆ ಇರೋದ್ರಿಂದ ಈ ಬಾರಿ ಫಲಿತಾಂಶ ಸಕಾರಾತ್ಮಕವಾಗಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಏನು ರಾಮೋಜಿಗೌಡರು ಹೇಳಿದ ರೀತಿಯಲ್ಲಿ ಹಿಂದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಸ್ ಟಿ ಸೋಮಶೇಖರ್ ಅವರು ಚುನಾವಣೆ ಸ್ಪರ್ಧೆ ಮಾಡಿ ನನಗೆ ಟಿಕೆಟ್ ಸಿಗಬೇಕಾದ್ರೆ ಅವರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅವತ್ತಿನಿಂದ ಇಲ್ಲಿಯವರೆಗೆ ರಾಮೋಜಿಗೌಡರು ಸೋತಿ ಅಂತ ಸೋಮರಿರಲಿಲ್ಲ. ಬಹಳ ಕ್ರಿಯಾಶೀಲವಾಗಿ ತಮ್ಮನ್ನ ತಾವು ತಮ್ಮದೇ ಆದ ಒಂದು ತಂಡವನ್ನ ಕಟ್ಕೊಂಡು ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಯಾವುದೇ ಅಧಿಕಾರದ ಹುದ್ದೆ ಇಲ್ಲದೆ ಇದ್ರು ಸೇವೆ ಮಾಡ್ಕೊಂಡು ಬಂದು ಇವತ್ತು 3ನೇ ಬಾರಿಗೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರತಿ ಬಾರಿ ಪಕ್ಷ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಿದ್ದು ನಾಮಪತ್ರ ಸಲ್ಲಿಸೋದಕ್ಕೆ ಒಂದು 4 ದಿವಸ ಇದೆ, ನಮ್ಮ ಕೊನೆ ದಿವಸ ಇದೆ ಅಂದಾಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು. ಆದ್ರೆ ಈ ಬಾರಿ 6 ತಿಂಗಳ ಮುಂಚೆನೆ ಅಭ್ಯರ್ಥಿ ಇದ್ದವರೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ದ್ವಿಗುಣಗೊಳಿಸಿ ನೋಂದಣಿ ಮಾಡಿ ಬಹಳ
ಎಲ್ಲ ಬಹುತೇಕ ಮತದಾರರನ್ನ ಭೇಟಿ ಮಾಡಿ ಇವತ್ತು ಚುನಾವಣೆಯನ್ನ ಸುಲಲಿತವಾಗಿ ನಡೆಸೋದಕ್ಕೆ ರಾಮೋಜಿ ಗೌಡರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಎಸ್ ಟಿ ಸೋಮಶೇಖರ್ ಅವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಭಾವವನ್ನ ಇಟ್ಕೊಂಡು ರಾಮೋಜಿ ಗೌಡರ ಪರವಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಾನೇ ಭಾಗವಹಿಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಹತ್ರ ಭಾವಿಸ್ತಾ ನಮ್ಮೆಲ್ಲ ಮುಖಂಡರು ರಾಮೋಜಿ ಗೌಡರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ವಿಧಾನಸಭಾ ಕ್ಷೇತ್ರ ಇದು. ಪಕ್ಕದ ನಮ್ಮ ಕ್ಷೇತ್ರದಲ್ಲಿ 4700 ಮತದಾರರಿದ್ದಾರೆ. ಮತದಾರರ ಪಟ್ಟಿ ಬಂದಿತ್ತು. ನಾನು ಬೆಳಗಿನ ಶಾಸಕರ ಜೊತೆ ಫೋನಲ್ಲಿ ಮಾತಾಡಿ ನಮ್ಮ ಕೆಂಪಣ್ಣ ಜೊತೆ ನನಗೆ ಕೊಟ್ಟಂತ ಮತದಾರರ ಪಟ್ಟಿ ಮತ್ತು ಸಾಮಗ್ರಿಗಳನ್ನ ಈಗಾಗಲೇ ಶಾಸಕರ ಕಚೇರಿಗೆ ತಲುಪಿಸಿದೆ. ಎಲ್ಲ ಸಹಕಾರವನ್ನ ನೀಡಲಿಕ್ಕೆ ನಮ್ಮ ಅಭ್ಯರ್ಥಿಗಳು ಪಕ್ಷ ತಯಾರಾಗಿದೆ. ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ತಮ್ಮ ತಾವೇ ಅಭ್ಯರ್ಥಿಗಳು ಅಂತ ಹೇಳಿ, ಯಾಕೆಂದ್ರೆ ಈಗ ರಾಮೋಜಿ ಗೌಡರು ಏನು ಪುಟ್ಟಣ್ಣವರು ಗೆದ್ದಂತ ಸಂದರ್ಭ ಯಾವತ್ತೂ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರಲಿಲ್ಲ. ಅದೇ ರೀತಿ ಏನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿಲ್ಲ. ಈಗೇನು ಎಸ್ ಟಿ ಸೋಮಶೇಖರ್ ಅವರು ಇರ್ಬೋದು, ಪುಟ್ಟಣ್ಣವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಪುಟ್ಟಣ್ಣವರು ಗೆದ್ದಂತ ಸಂದರ್ಭ ಹೇಗಿತ್ತಂದ್ರೆ ಎರಡೂ ಪಕ್ಷಗಳು ಒಂದಾಗಿ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಿ ತಮ್ಮ ತಾಕತ್ತನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹೊರಟು. ಆ ತಾಕತ್ತು ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮುಖಭಂಗ ಆಗಿದೆ. ಈ ಚುನಾವಣೆಯಲ್ಲೂ ಅದೇ ಮುಖಭಂಗವನ್ನ ಅನುಭವಿಸ್ತಾರೆ ಇರ್ತಕ್ಕಂಥ ಮಾತನ್ನು ಗಟ್ಟಾಕೋಸ್ಕರ ಹೇಳ್ತಾ ತಮ್ಮೆಲ್ಲರ ಸಹಕಾರ ರಾಮೋಜಿ ಗೌಡರ ಪರವಾಗಿರಲಿ. ಏನ್ ತಮ್ಮೆಲ್ಲರಿಗೂ ಶಕ್ತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪುಟ್ಟಣ್ಣರ ಎಲೆಕ್ಷನ್ಗೂ ಕೂಡ ನಿಮ್ಮೆಲ್ಲರ ಒಪಿನಿಯನ್ ಕೂಡ ತೆಗೆದುಕೊಂಡಿದೆ. ರಾಮೋಜಿ ಗೌಡರಿಗೂ ಕೂಡ ತಮ್ಮ ಒಪಿನಿಯನ್ ಕೇಳ್ತಾ ಇದ್ದೇನೆ, ಅನ್ಯಥಾ ಯಾರು ಭಾವಿಸ್ಬೇಡಿ. ಸಪೋರ್ಟ್ ಮಾಡ್ಬೋದಾ? ಅವರು ಕೇಳಿಸ್ಬೇಕು, ನನಗಲ್ಲ. ರಾಮೋಜಿ ಗೌಡರಿಗೆ ಪದವೀಧರರಿಗೆ ಸಪೋರ್ಟ್ ಮಾಡ್ಬೋದಾ? ಅವ್ರು ಕೇಳಿಸ್ಬೇಕ್ರಿ. ಈಗ ಪುಟ್ಟಣ್ಣವ್ರ ವಿಚಾರದಲ್ಲಿ ಕೂಡ ತಾವೆಲ್ಲ ಹೆಣ್ಮಕ್ಳು ಹುಡುಗರು ಎಲ್ಲ ಶಾಲೆಗೆ ಭೇಟಿ ಮಾಡ್ತಕ್ಕಂಥದ್ದು ಕೂಡ ಮಾಡಿದೆ. ಈಗಲೂ ಕೂಡ 17 ಪಂಚಾಯತಿಗೂ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಕಾರ್ಪೊರೇಷನ್ ವಾರ್ಡ್ಗೂ ಕೂಡ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಆಯಾ ಪಂಚಾಯತಿಯ ಎಲ್ಲ ಕಮಿಟಿಯಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪನೇ ಇರೋದ್ರಿಂದ ಪ್ರತಿಯೊಬ್ಬರು ಓಟನ್ನು ಕೂಡ ನಾವು ಮುಕ್ತವಾಗಿ ಭೇಟಿ ಮಾಡಬೇಕಾಗ್ತದೆ. 6,000-7,000 ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಯಾರು ಪೋಲಿಂಗ್ ಏಜೆಂಟ್ ಒಳಗಡೆ ಕೂರಿಸ್ತೀವಿ ಅವ್ರು ಹೊರಗಡೆ ತಮ್ಮ ಮಾಹಿತಿ ಕೊಡ್ತಾ ಇರ್ತಾರೆ. ಇಂಥ ಏರಿಯಾದಲ್ಲಿ ಇವ್ರು ಬಂದಿಲ್ಲ, ಇಷ್ಟು ಜನ ಬಂದವರು ಅಂತಂದ್ರೆ ಅವ್ರನ್ನ ತಕ್ಷಣ ಅಲ್ಲಿಗೆ ಕಳಿಸ್ತಕ್ಕಂಥ ನಾವು 100ಕ್ಕೆ 100 ಪೋಲಿಂಗ್ ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲ ಕೂಡ ಮಾಡಬೇಕಾಗ್ತದೆ. 3ನೇ ತಾರೀಕು ಗಂಟ ಅಲ್ಲಿ ಇರ್ಬೇಕಾಗ್ತದೆ. 3ನೇ ತಾರೀಕು ಏನು ಪೋಲಿಂಗ್ ದಿವಸ ಇರ್ತದೆ, ಸುಮಾರು 500ರಿಂದ 1000 ಜನ ನಮ್ಮ ಎಂಟೈರ್ ಕ್ಷೇತ್ರದವರು ಅಲ್ಲಿ ಇದ್ದು ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ಚುನಾವಣೆ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಿದ್ರೆ ಮಾತ್ರ ನಾವು ಒಪ್ಕೊಳ್ತೇವೆ. ಅದರಿಂದ ಬೇರೆ ಏನಾದ್ರು ಕಾಮೆಂಟ್ ಬನ್ನಿ ನಡಬೇಡಿ, ಅದರದ್ದೇನು ತಲೆ ಕೆಡ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಟೀಚರ್ಸ್ ಅಸೋಸಿಯೇಷನ್ ಪುಟ್ಟಣ್ಣವರು ಕೂಡ ನನಗೆ ಮೊನ್ನೆ ಗೃಹ ಪ್ರವೇಶದಲ್ಲಿ ಅವರ ಅಸೋಸಿಯೇಷನ್ ಎಲ್ಲ ಕೂಡ ಸಿಕ್ಕಿದ್ರು. ಅಲ್ಲೇ ಫೋನ್ ಮಾಡಿ ಕೊಡಕ್ ಹೋದ್ರು, ಇಲ್ಲ ಮಾತಾಡಲೇಬೇಕು. ಆದ್ರಿಂದ ಅವರು ಬಂದಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಪ್ರತಿಯೊಂದು ಮತದಾರರು ಕೂಡ ಅವ್ರಿಗೂ ಮೆಸೇಜ್ ಹೋಗ್ಬೋದು, ಯಶವಂತಪುರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ 17 ಪಂಚಾಯತಿಗೂ ಕೂಡ ನಾನು ವಿಸಿಟ್ ಮಾಡ್ತೇನೆ. 8 ಕಾರ್ಪೊರೇಷನ್ ವಾರ್ಡ್ಗೂ ಕೂಡ
ಮಾಡ್ತೇವೆ. ಅದರಿಂದ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು 3ನೇ ತಾರೀಕಕ್ಕೆ ಒಂದು ಸ್ಟೇಜ್ಗೆ 100ಕ್ಕೆ 100 ಯಶವಂತಪುರ ಕ್ಷೇತ್ರದಲ್ಲಿ ಅಷ್ಟು ಓಟು ಆಗಿದೆ ರಾಮೋಜಿಗೌಡರಿಗೆ ಅಂತಕ್ಕಂಥ ಒಂದು ಮೆಸೇಜ್ ಕೂಡ ಹೋಗ್ಬೇಕು. ರಾಮೋಜಿಗೌಡರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಒಬೇದುಲ್ಲಾ ಶರೀಫ್ ಅವರು ಅಡಪರು ಅವರು ಕೂಡ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ, ಅವರು ಕೂಡ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಪುಟ್ಟಣ್ಣವರು 4 ಸಾರಿ ಅಂತ ಹನುಮಂತರಾಯರು ಹೇಳಿದ್ರು. ಕಾರಣ ಇಷ್ಟೇ, ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಪುಟ್ಟಣ್ಣ ಹೋರಾಟಗಾರ. ಇವತ್ತು MLC ಯಾಕೆ ಹೇಳ್ತಾನೆ ಅಂತಂದ್ರೆ 6 ವರ್ಷದಲ್ಲಿ ಅವರ A to Z ಅವರ ಸರ್ವಿಸ್ ನಲ್ಲಿ ಏನೇನು ಅನುಕೂಲ ಆಗಬೇಕು ಸರ್ಕಾರದಿಂದ, ಇವರೊಂದು ಸ್ಕ್ಯಾನ್ ಇದೆ ಅಸೆಂಬ್ಲಿ. ನಾನು ಮಂತ್ರಿಯಾಗಿ ಅಸೆಂಬ್ಲಿ ಕೌನ್ಸಿಲ್ ಅಸೆಂಬ್ಲಿ ಫೇಸ್ ಮಾಡಬಹುದು, ಕೌನ್ಸಿಲ್ ಅಲ್ಲಿ ಫೇಸ್ ಮಾಡಕ್ಕಾಗಲ್ಲ. ಇವ್ರನ್ನ ಯಾವ ಸೀನಿಯರ್ ಮಂತ್ರಿ ಆದ್ರೂ ಕೂಡ ಫೇಸ್ ಮಾಡಕ್ಕಾಗಲ್ಲ. ಎಲ್ಲ ಒಂಥರ ರಾಕ್ಷಸರು ಈ ಟೀಚರ್ಸ್ ವಿಚಾರ ಬಂದಂತ ಸಮೀಕ್ಷೆ. ಅದಕ್ಕೆ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಪುಟ್ಟಣ್ಣ ಎಲ್ಲೆಲ್ಲಿ ಪುಟ್ಟಣ್ಣನ ಪಕ್ಷ ಅಂತ ಮಾಡೋದಿಲ್ಲ. ನನ್ನ ಪ್ರಕಾರ ಅವ್ನು ಮಾಡ್ತಕ್ಕಂಥ ಸೇವೆ, ಅವ್ರು ಮಾಡ್ತಕ್ಕಂಥ ಕೊಡ್ತಕ್ಕಂಥ ಸರ್ವಿಸ್ ಟೀಚರ್ಸ್ಗೆ, ಆ ಪುಟ್ಟಣ್ಣ ಗೆಲ್ಸಿದ್ರೆ 100ಕ್ಕೆ 100 ನಮ್ಮ ಟೀಚರ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಂದು. ಇಲ್ಲೇ ನಮ್ಮಲ್ಲೆಲ್ಲ ಶಾಂತ ಇದ್ದಾರೆ. ಪಾಪ ಅವ್ರು 200 ಅಲ್ಲ 300 ಇಲ್ಲ 200 ಮಾಡ್ತಾರೆ. ಟೀಚರ್ಸ್ಗೆ ಪುಟ್ಟಣ್ಣ ಯಾಕೆ ಅಟೆಂಡ್ ಮಾಡಿದೆ ಅಂದ್ರೆ, ಸರ್ ಅವ್ರು 100ಕ್ಕೆ 100 ನಮ್ಗೆ ಕಾನ್ಫಿಡೆನ್ಸ್, ನಮ್ಮ ಕಷ್ಟ ಇರಲಿ ಸುಖ ಇರಲಿ ಸ್ಪಂದಿಸ್ತಾರೆ ಅವರು ಅಂತಕ್ಕಂಥದ್ದು. ಈ ಗ್ರಾಜುಯೇಟ್ ಡೈಲಿ ಫೋನ್ ಮಾಡ್ತಾರೆ, ಯಾರು ಮಾಡೋದು ಅಂತ ಅವರು 200 ಮಾಡ್ತಾರೆ ಸಿನ್ಸಿಯರ್. ಈಗ ರಾಮೋಜಿಗೌಡರು ಕೂಡ ಪುಟ್ಟಣ್ಣ ಟೈಪ್ ಆಗ್ಬೇಕಾಗ್ತದೆ. ಈ ಸರಿ 100 ಗೆಲ್ತೀರಿ, ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಪದವೀಧರಿಗೆ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಂತ ಹಣ ಕುಡಿಯಿಂದಾಗಲಿ ಮತ್ತೊಂದಾಗಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಏನೋ ಕೆಲಸ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದಿರ್ತದೆ. ಅದರಿಂದ ನಾವು ನೀವೆಲ್ಲ ಕೂಡ 3ನೇ ತಾರೀಕಿಗಂಟ ರಾಮೋಜಿಗೌಡರ ಪರ ಹೋರಾಟ ಮಾಡ್ತಕ್ಕಂಥದ್ದು, ಎಲೆಕ್ಷನ್ ಮಾಡ್ತಕ್ಕಂಥದ್ದು ಕೂಡ ಮಾಡೋಣ. ತಾವೆಲ್ಲ ಕೂಡ ಬಂದಿದ್ದೀರಿ, ಬೇರೆ ಬೇರೆ ಸಬ್ಜೆಕ್ಟ್ ಮಾತನಾಡಬೇಕಾಯ್ತು. ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಹನುಮಂತರತ್ನವರೇ, ಈಗ ಪ್ರತಿ ವಾರ್ಡ್ ಮೀಟಿಂಗ್ ಮಾಡಕ್ಕೆ ತೀರ್ಮಾನ ಮಾಡಿ 3ನೇ ತಾರೀಕು ಆದ್ಮೇಲೆ ಆಯಾ ವಾರ್ಡ್ಗೆ ಅಧ್ಯಕ್ಷ ಮಾಡಬೇಕು, ಕಮಿಟಿ ಮಾಡಬೇಕು. ಜಿಲ್ಲಾಧ್ಯಕ್ಷರು ಆದೇಶ ಕೊಡ್ಬೇಕಾಗ್ತದೆ. 17 ಪಂಚಾಯತಿಗೂ 17 ಜನ ಅಧ್ಯಕ್ಷರು ಮತ್ತೆ ಇನ್ನಿತರ ಕಮಿಟಿ ಮಾಡಬೇಕಾಗ್ತದೆ. ಕಾರ್ಪೊರೇಷನ್ ಮತ್ತೆ ತಾಲೂಕು ಜಿಲ್ಲಾ ಪಂಚಾಯತಿಗೆ 3ನೇ ತಾರೀಕು ಆದ್ಮೇಲೆ ನಾವು ಅದನ್ನ ಮಾಡ್ತೇವೆ. ತಾವು ಜಿಲ್ಲಾಧ್ಯಕ್ಷರಿದ್ದೀರಿ, ಆಯಾ ವಾರ್ಡಲ್ಲಿ ಯಾರು ಅಧ್ಯಕ್ಷ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಡಿಸೈಡ್ ಮಾಡ್ತಾರೆ, ತಾವು ಕೊಡಬೇಕು. ಇನ್ನೊಂದ್ಸಾರಿ ಪಕ್ಷದ ವಿಚಾರದಲ್ಲಿ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಅಭ್ಯರ್ಥಿ ರಾಮೋಜಿಗೌಡ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ ಉಪಸ್ಥಿತರಿದ್ದರು.